ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಸಾರ್ವಜನಿಕ ಸುರಕ್ಷತಾ ಕ್ರಮಗಳ ಕುರಿತು ಸುದ್ದಿಗೋಷ್ಠಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ಸಾರ್ವಜನಿಕ ಸುರಕ್ಷತಾ ಕ್ರಮಗಳ ಕುರಿತು ಸುದ್ದಿಗೋಷ್ಠಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರೆಸ್ ಮೀಟ್. ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರೆಸ್ ಮೀಟ್ ಸಾರ್ವಜನಿಕ ಸುರಕ್ಷತಾ ಕ್ರಮಗಳ ಕುರಿತು ಸುದ್ದಿಗೋಷ್ಠಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರೆಸ್ ಮೀಟ್. ನಮ್ಗೆ ಗೊತ್ತಾಯ್ತು ಒಬ್ಬ ಜನ ಆಲ್ರೆಡಿ ದೇಶ ಬಿಟ್ಟು ಹೋಗಿದ್ದಾರೆ. ಅವರು ಇನ್ನೂ 5-6 ಜನದ್ದು ನಮ್ಗೆ ಡೀಟೇಲ್ಸ್ ಗೊತ್ತಾಗಿದೆ, ಮತ್ತೆ ಪಾಸ್ಪೋರ್ಟ್ ಇದೆ. ಅದರ ಬಗ್ಗೆ ನಾವು ಅವ್ರದ್ದು ಕೂಡ ಇಂಟ್ರೋಗೇಷನ್ ಮುಂದೆ ಆಗತ್ತೆ. ಸೊ ಟೋಟಲ್ ವ್ಯಾಲ್ಯೂ ಈಗ ಸದ್ಯಕ್ಕೆ ಈ ಕೇಸಲ್ಲಿ ಹೆಬ್ಗೋಡಿ ಕೇಸಲ್ಲಿ ಅರೌಂಡ್ 27 crores ಇದೆ. ಮಿಕ್ಕಿದ ಎಲ್ಲ ಕೇಸಸ್ ಅಲ್ಲಿ ಯಲಹಂಕ ನ್ಯೂ ಟೌನ್ ಅಲ್ಲಿ 21 lakhs, ಮೈಕೋ ಲೇಔಟ್ ಅಲ್ಲಿ 6.60 lakhs, ಪದ್ಮನಾಭ ನಗರ 7 lakhs, ಬಾಗಲೂರು 4 lakhs ಮತ್ತೆ ಬಾನಸವಾಡಿ 3.2 lakhs. ಇದು ನಮ್ಮ ಎಲ್ಲ ಈಸ್ಟ್ ಝೋನ್ ಎಲ್ಲ ಡಿಸಿಪಿಸ್, ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ, ನಾರ್ತ್ ಈಸ್ಟ್ ಡಿಸಿಪಿ ಮತ್ತು ಈಸ್ಟ್ ಡಿಸಿಪಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದಾರೆ. ಹೆಬ್ಗೋಡಿ ಸ್ಟೇಷನ್ ಎಲ್ಲ ಹೆಬ್ಗೋಡಿ ಇಲ್ಲ ಅವರು ಅರೆಸ್ಟ್ ಮಾಡಿ ಕಳ್ಸುವಾಗ ಕೆಲವು ಮಾಹಿತಿ ಇತ್ತು, ಅದರ ಮೇಲೆ ವರ್ಕೌಟ್ ಮಾಡಿದ್ರು. ಮುಂದೆನೆ ಜೈಲು ಇದೆ. ಎಲ್ಲರೂ ನಮಸ್ಕಾರ. ಇವತ್ತು ಫಸ್ಟ್ ಇದರಲ್ಲಿ ನಮ್ದು ಡ್ರಗ್ಸ್ ಏನ್ ಅಭಿಯಾನ ಇದೆ, ಅದರಲ್ಲಿ ಒಟ್ಟು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಮೇಜರ್ ಆಗಿದೆ ಹೆಬ್ಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್, ನಮ್ಮ ಈಸ್ಟ್ ಝೋನ್ ಅಲ್ಲಿ ಹೆಬ್ಗೋಡಿ, ಯಲಹಂಕ ಟೌನ್, ನ್ಯೂ ಟೌನ್, ಮೈಕೋ ಲೇಔಟ್, ಪದ್ಮನಾಭ ನಗರ, ಬಾಗ್ಲೂರ್ ಮತ್ತೆ ಬಾನಸವಾಡಿ ಇವೆಲ್ಲ ಸೇರಿ ಟೋಟಲ್ 13.71 crores ಡ್ರಗ್ಸ್ ಸೀಸ್ ಆಗಿದೆ. ಇದರಲ್ಲಿ 12 kg 91 grams MDMA, 270 grams cocaine, 34 kg 800 grams ಗಾಂಜಾ, 40 grams ಗೋಲ್ಡ್ ಕೂಡ, ಯಾಕಂದ್ರೆ ಅವ್ರ ಪ್ರಾಪರ್ಟಿ ಅದರಲ್ಲಿ ಸಿಕ್ಕಿದೆ, ಮತ್ತೆ ಕ್ಯಾಶ್, ಆಮೇಲೆ ಕಾರ್ ಮತ್ತು 2 wheelers ಎಲ್ಲದು ವರ್ತ್ 27.42 crores ಓಪನ್ ಮಾರ್ಕೆಟ್ ಅಲ್ಲಿ ಇದೆ. ಇದರಲ್ಲಿ ಒಬ್ಬ ಫಾರಿನರ್, ಮತ್ತೆ 7 ಜನ ಬೇರೆಯವರು, ಇದರಲ್ಲಿ 4 ಜನ ಬೇರೆ ರಾಜ್ಯದವರು ಮತ್ತೆ 3 ಜನ ಕರ್ನಾಟಕದವರು. ಈ ಕೇಸಲ್ಲಿ ವಿಶೇಷ ಅಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಅವರು 5 ಕಡೆ ರೈಡ್ ಮಾಡಿ 5 ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಅಮೌಂಟ್ ಡ್ರಗ್ಸ್ ಸಿಕ್ಕಿದೆ. ಇದು ಬಹಳ ಒಂದು ಗಂಭೀರ ವಿಷಯ ಇದೆ, ಯಾಕೆಂದ್ರೆ ಅವರು ಬಾಡಿಗೆ ತಗೊಂಡು ಅಲ್ಲಿಂದ ಬೇರೆ ಬೇರೆ ರೀತಿಯಿಂದ ಸಪ್ಲೈ ಮಾಡ್ತಾ ಇದ್ರು. ಸದ್ಯಕ್ಕೆ ಒಬ್ಬ ಆರೋಪಿ ಯಾರು ಜೈಲಲ್ಲಿ ಇದಾರೆ, ಆ ಜೈಲಲ್ಲಿ ಆರೋಪಿ ಇದ್ದಾನ ಫಾರಿನರ್, ಆ ಆರೋಪಿ ನಾವು ಬ್ಯಾಕ್ ಟ್ರ್ಯಾಕ್ ಮಾಡಿ ಇದು ಎಲ್ಲ ಸಿಕ್ಕಿದೆ. ಇವೊಂದು ಸಹಚರರು ಕೆಲವು ಇನ್ನೂ ಫಾರಿನರ್ಸ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. FRR ಮುಖಾಂತರ ನಮ್ಗೆ ಗೊತ್ತಾಯ್ತು ಒಬ್ಬ ಜನ ಆಲ್ರೆಡಿ ದೇಶ ಬಿಟ್ಟು ಹೋಗಿದ್ದಾರೆ. ಅವರು ಇನ್ನೂ 5-6 ಜನದ್ದು ನಮ್ಗೆ ಡೀಟೇಲ್ಸ್ ಗೊತ್ತಾಗಿದೆ, ಮತ್ತೆ ಪಾಸ್ಪೋರ್ಟ್ ಇದೆ. ಅದರ ಬಗ್ಗೆ ನಾವು ಅವ್ರದ್ದು ಕೂಡ ಇಂಟ್ರೋಗೇಷನ್ ಮುಂದೆ ಆಗತ್ತೆ. ಸೊ ಟೋಟಲ್ ವ್ಯಾಲ್ಯೂ ಈಗ ಸದ್ಯಕ್ಕೆ ಈ ಕೇಸಲ್ಲಿ ಹೆಬ್ಗೋಡಿ ಕೇಸಲ್ಲಿ ಅರೌಂಡ್ 27 crores ಇದೆ. ಮಿಕ್ಕಿದ್ದು ಎಲ್ಲ ಕೇಸಸ್ ಅಲ್ಲಿ ಯಲಹಂಕ ನ್ಯೂ ಟೌನ್ ಅಲ್ಲಿ 21 lakhs, ಮೈಕೋ ಲೇಔಟ್ ಅಲ್ಲಿ 6.60 lakhs, ಪದ್ಮನಾಭ ನಗರ 7 lakhs, ಬಾಗಲೂರು 4 lakhs ಮತ್ತೆ ಬಾನಸವಾಡಿ 3.2 lakhs. ಇದು ನಮ್ಮ ಎಲ್ಲ ಈಸ್ಟ್ ಝೋನ್ ಎಲ್ಲ ಡಿಸಿಪಿಸ್, ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ, ನಾರ್ತ್ ಈಸ್ಟ್ ಡಿಸಿಪಿ ಮತ್ತು ಈಸ್ಟ್ ಡಿಸಿಪಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಇದು ಮಾಡಿದಾರೆ. ಹೆಬ್ಗೋಡಿ ಸ್ಟೇಷನ್ ಎಲ್ಲ ಹೆಬ್ಗೋಡಿ ಇಲ್ಲ ಅವರು ಅರೆಸ್ಟ್ ಮಾಡಿ ಕಳ್ಸುವಾಗ ಕೆಲವು ಮಾಹಿತಿ ಇತ್ತು, ಅದರ ಮೇಲೆ ವರ್ಕೌಟ್ ಮಾಡಿದ್ರು. ಮುಂದೆನೆ ಜೈಲು ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.